So hi, hello, welcome back to my YouTube channel. ಸೊ ಇವತ್ತಿನ ಲಾಗ್ ಏನಂತಂದ್ರೆ ಸಂಕ್ರಾಂತಿಯಿಂದ ಇರ್ತೈತಿ. ಎಷ್ಟು ಟೈಪ್ ಆಫ್ ವೆರೈಟಿ ಮಾಡ್ತೇವೆ, ಆಮೇಲೆ ಹೆಂಗೆ ಅಡುಗೆ ಮಾಡ್ತೇವೆ ಅನ್ನೋದೆಲ್ಲ ತೋರಿಸ್ತೇನೆ ನಾನು. ಸೊ ಪೂರ್ತಿ ವಿಡಿಯೋ ನೋಡ್ರಿ, ಆ್ಯಂಟಿಲ್ ಎಂಡ್ವರೆಗೂ ನೋಡ್ರಿ, ಸ್ಕಿಪ್ ಮಾಡಬೇಡ್ರಿ, ಸ್ಟೇ ಟ್ಯೂನ್ ಆಗಿರಿ. ಸೊ ಫಸ್ಟ್ ಐಟಮ್ ಮಾಡೋಕ್ಕಂತ ಹೇಳಿ ಫಸ್ಟ್ ಒಂದು ಪ್ಯಾನ್ ತೊಗೊಂಡ್ವಿ. ಅದು ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕಿದ್ವಿ. ಆಮೇಲೆ ಬಿಸಿ ಆದಮೇಲೆ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ವಿ. ಆ ಸಾಸಿವೆ ಫುಲ್ ಚಟಪಟ ಅನ್ನಬೇಕು ಅನ್ನೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಕರಿಬೇವು ಹಾಕಿದ್ವಿ. ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಸ್ವಲ್ಪ ಹಾಕಿದ್ವಿ. ಆ್ಯಕ್ಚುಲಿ ಎಲ್ಲಕ್ಕೂ ಆಗ್ಲಂತ ಒಮ್ಮೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಿ. ಸೊ ಈ ಫಸ್ಟ್ ಪಲ್ಯಗೆ ನಾವು ಎಷ್ಟು ಬೇಕಷ್ಟು ಆನಿಯನ್ ಹಾಕಿದ್ವಿ. ಇದು ಆ್ಯಕ್ಚುಲಿ ವಟಾಣಿ ಲಾಸ್ಟ್ ನೋಡ್ರಿ ಏನು ಹಾಕಿದ್ವಿ ಅಂತ. ಸೊ ಫಸ್ಟ್ ಇವಾಗ ಈರುಳ್ಳಿ ಹಾಕಿದ್ವಿ. ಅದಾದಮೇಲೆ ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಈರುಳ್ಳಿ ಬ್ರೌನ್ ಆಗೋವರೆಗೂ ಕರೆಕ್ಟ್ ಫ್ರೈ ಮಾಡ್ಕೋಬೇಕು, ಇಲ್ಲಾಂದ್ರೆ ಹಸಿ ಸ್ಮೆಲ್ ಹಂಗೆ ಬರ್ತೈತಿ. ಅದೆಲ್ಲ ಫ್ರೈ ಆದಮೇಲೆ ಇದ್ರೊಳಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಪುದೀನ, ಜಿಂಜರ್ ಗಾರ್ಲಿಕ್ ಆ್ಯಂಡ್ ಕೊತ್ತಂಬರಿ, ಇದನ್ನು ಮಿಕ್ಸರ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಹಾಕಿದ್ವಿ ಇಲ್ಲೇ ಗ್ರೇವಿ ಬರಲಿ ಅಂತ. ಆ್ಯಂಡ್ ಇವನ್ ಟೊಮ್ಯಾಟೊನು ಮಿಕ್ಸರ್ ಮಾಡ್ಕೊಂಡಿದ್ವಿ. ಸೊ ಇದನ್ನೆಲ್ಲ ಫ್ರೈ ಮಾಡಬೇಕಾ, ಹಸಿ ವಾಸ ಹೋಗ್ಬೇಕಂತೇಳಿ. ಆಮೇಲೆ ಇದಕ್ಕೆ ಒಂದು ಚಿಟಕಿ ಅರಿಶಿನ ಹಾಕಿದ್ವಿ, ಮತ್ತು ಮಿಕ್ಸ್ ಮಾಡಬೇಕು. ಆಮೇಲೆ ಖಾರ ಒಂದು 2-3 ಸ್ಪೂನ್ ಹಾಕಿದ್ನಿ ನಾನು, ಅಂದರೆ ಕ್ವಾಂಟಿಟಿ ಜಾಸ್ತಿ ಇತ್ತು. ಸೊ ಸ್ಪೈಸಿ ಆಗಲಿ ಅಂಥೇಳಿ ನಾನು ಖಾರ ಹೆಚ್ಚಿಗೆ ಹಾಕಿದ್ನಿ. ಇದು ಪ್ಲೇನ್ ಖಾರ ಅಲ್ಲ, ಮಸಾಲೆ ಖಾರ. ಆಮೇಲೆ ಅದಕ್ಕೆ ತಕ್ಕಂಗೆ ಉಪ್ಪು ಹಾಕ್ಬೇಕು. ಒಂದು 1/2 ಸ್ಪೂನ್ ನಾನು ಉಪ್ಪು ಹಾಕಿದ್ನಿ. ಆಮೇಲೆ ಇದನ್ನೆಲ್ಲ ಕರೆಕ್ಟ್ ಮಿಕ್ಸ್ ಆಗೋಂಗೆ ಫ್ರೈ ಮಾಡ್ಕೋಬೇಕು. ಮತ್ತು ಆಮೇಲೆ ಇದ್ರೊಳಗೆ ಪತಾಡಿ ಕಾಳು ಅಂತೇವಿ ಇಲ್ಲೇ, ಆದ ಬಟಾಣಿ ಆಮೇಲೆ ಕಡ್ಲಿಕಾಳು, ಇದು ಮೂರೂ ಮಿಕ್ಸ್ ಮಾಡಿ ಇದೊಂದು ಪಲ್ಯ ಮಾಡಬೇಕು ಹಬ್ಬಕ್ಕೆ. ಇದನ್ನ ಲೈಕ್ 1 ವಿಸಿಲ್ ಆಗುವಷ್ಟು ಕುಕ್ಕರ್ ಒಳಗೆ ಕುದಿಸಿದ್ವಿ. ಅದಾದಮೇಲೆ ನಾವು ಇದಕ್ಕೆ ಇದು ಮಾಡಿದ್ವಿ. ಸೊ ಇದನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಎಲ್ಲ ಮಸಾಲ ಹತ್ಕೋಬೇಕಂತ ಹೇಳಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕುದೀಲಿ ಅಂಥೇಳಿ ನೀರು ಹಾಕ್ಬೇಕು. ಆಮೇಲೆ ಇದ್ರ ಮೇಲೆ ಒಂದು ಕ್ಯಾಪ್ ಹಾಕಿದ್ವಿ. ಸೊ ಕರೆಕ್ಟಾಗಿ ಬೇಯಲಿ ಅಂಥೇಳಿ. ನೆಕ್ಸ್ಟ್ ಅದು ಕುದಿಯೋವರೆಗೂ ಅಂಥೇಳಿ ಇನ್ನೊಂದು ಸೈಡ ಒಂದು ಬಾಣಲೆ ಇಟ್ಕೊಂಡ್ವಿ. ಆ್ಯಂಡ್ ಇದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಆಯಿಲ್ ಹಾಕಿದ್ವಿ. ಆಮೇಲೆ ಆಯಿಲ್ ಬಿಸಿ ಆದಮೇಲೆ ಸಾಸಿವೆನ ತೊಗೊಂಡು ಸ್ವಲ್ಪ 1 ಸ್ಪೂನ್ ಹಾಕಿದ್ವಿ. ಸೊ ಆಯಿಲ್ ಬಿಸಿ ಇತ್ತಂಥೇಳಿ
ಸಾಸಿವೆ ಎಲ್ಲ ಚಟಪಟ ಅಂತು. ಅದಾದಮೇಲೆ ಸ್ವಲ್ಪ ಕರಿಬೇವು, ಅದಾದಮೇಲೆ ಸ್ವಲ್ಪ ಈರುಳ್ಳಿ, ಒಂದು 2 ಈರುಳ್ಳಿ ಮೀಡಿಯಮ್ ಸೈಜ್, ನಾನು ಆ್ಯಕ್ಚುಲಿ ಎಲ್ಲ ಥರದ ಪಲ್ಯ ಮಾಡ್ಬೇಕಂತ ಹೇಳಿ ಒಂದೇ ಟೈಮನ್ನ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೀನಿ. ಸೊ ಫ್ರೈ ಸ್ವಲ್ಪ ಬ್ರೌನ್ ಆಗೋ ಥರ ಫ್ರೈ ಮಾಡಬೇಕಾ. ಆಮೇಲೆ ಸ್ವಲ್ಪ ಬ್ರೌನ್ ಆದಮೇಲೆ ನಾವು ಅರಿಶಿನ ಪುಡಿ ಹಾಕ್ಬೇಕು. 1 ಸ್ಪೂನ್, 1 ಅಲ್ಲ 1/2 ಸ್ಪೂನ್ ಹಾಕಬೇಕಾ. ಮತ್ತು ಅಗೇನ್ ಫ್ರೈ ಮಾಡಬೇಕಾ. ಅದಾದಮೇಲೆ ಇಲ್ಲೇ ಗ್ರೈಂಡ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ, ಜಿಂಜರ್, ಗಾರ್ಲಿಕ, ಕೊತ್ತಂಬರಿ ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಿ. ಸೊ ಅದನ್ನು ಪೇಸ್ಟ್ ಇಲ್ಲಿ ಹಾಕಬೇಕಾ. ಅದಾದಮೇಲೆ ಮತ್ತೆ ಫ್ರೈ ಮಾಡಬೇಕಂದ್ರೆ ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕಂತ ಹೇಳಿ ಸೊ ಫ್ರೈ ಆದಮೇಲೆಲ್ಲ ನೀರು ಬಿಡ್ತೈತಿ. ಆಮೇಲೆ ಇದಕ್ಕೆ 1 2 ಇಲ್ಲ 3 ಗ್ಲಾಸ್ ನೀರು ಹಾಕಿದ್ನಿ. ಸೊ ನೀರದು ಕುದಿಬೇಕಾ. ಆ್ಯಂಡ್ ಇದನ್ನು ಈ ಜುನ್ಕ ಮಾಡೋಕೆ ಈ ಥರನ ಬಾಣಲೆ ತೊಗೋಬೇಕು. ನಾವು ಪ್ಯಾನ್ ಒಳಗೆ ಮಾಡಿದ್ರೆ ಕರೆಕ್ಟಾಗಿ ಮಿಕ್ಸ್ ಮಾಡೋಕೆ ಆಗಂಗಿಲ್ಲ. ಆಮೇಲೆ ಉಪ್ಪು ಮಿಸ್ ಮಾಡಿದ್ನಿ. ಸೊ ಇದಕ್ಕೊಂದು 1 ಸ್ಪೂನ್ ಉಪ್ಪು ಹಾಕಿದ್ನಿ. ಅಂದರೆ ನಾನು ಹಾಫ್ 2 ಸರಿ ಹಾಕಿದ್ನಿ. ಸೊ 1 ಸ್ಪೂನ್. ಆದಮೇಲೆ ಎಷ್ಟು ಈ ಥರ ಕುದಿ ಬರಬೇಕು. ಈ ಥರ ಕುದಿ ಬಂದಮೇಲೆ ಲೈಕ್ ಒಬ್ಬರ ಸ್ಪೂನಿಂದ ಕರೆಕ್ಟ್ ಮಿಕ್ಸ್ ಮಾಡೋಕ್ಕಾಗಬೇಕಾ, ಒಬ್ಬರು ಹಿಟ್ಟು ಹಾಕೋಕ್ಕಾಗಬೇಕಾ. ಸೊ ಇದಕ್ಕೆ 3 ಗ್ಲಾಸ್ ನೀರು ಹಾಕಿದ್ದೇನಂದ 1/4 kg ಕಡಲೆ ಹಿಟ್ಟು ಹಾಕಿದ್ವಿ. 2 ಕೈ ಹಾಕಬೇಕು. ಒಬ್ಬರು ಕಂಟಿನ್ಯೂಸ್ ತಿರ್ವಾಕ್ ಹಾಕ್ಬೇಕಾ, ಒಬ್ಬರು ಅದು ಕಡಲೆ ಹಿಟ್ಟು ಹಾಕೋಕ್ಕಾಗಬೇಕಾ, ಇಲ್ಲಾಂದ್ರೆ ಗಂಟು ಆಗ್ತೈತಿ. ನಾನ್ ಸ್ಟಾಪ್ ತಿರ್ಬೇಕಾ, ಇಲ್ಲೇ ನಡು ಇದಾದ್ರೂ ಗಂಟಾಗೋ ಚಾನ್ಸಸ್. ಈ ಥರ ಮಿಕ್ಸ್ ಆಗಬೇಕು ಲಾಸ್ಟ್ಗೆ. ಸೇಮ್ ಹೆಂಗೆ ಮುದ್ದೆ ಮಾಡ್ತೀವಿ ಆ ಥರ ಇದು ಹದ ಇರಬೇಕು. ಸೊ ಇದೆಲ್ಲ ಆದಮೇಲೆ ಬಿಸಿ ಇದ್ದಾಗನ ಒಂದು ಪ್ಲೇಟಿಗೆ ಸ್ವಲ್ಪ ಆಯಿಲ್ ಹಾಕಬೇಕಾ, ಬಿಕಾಸ್ ಕೆಳಗೆ ಹತ್ಕೋಬಾರ್ದು ಹೇಳಿ ಇದನ್ನೆಲ್ಲ ಬಿಸಿ ಇದ್ದಾಗನ ಮಾಡಬೇಕಾ. ಆಮೇಲೆ ಅದು ಮಾಡಿಟ್ಟಿರೋದನ್ನ ಏನು ಜುನ್ಕ ಐತಲ್ಲ ಅದನ್ನು ಇದಕ್ಕೆ ಹಾಕಬೇಕಾ. ಸೊ ಬಿಸಿ ಇದ್ದಾಗನ ಇದನ್ನೆಲ್ಲ ಪ್ಲೇಟ್ ಕವರ್ ಆಗೋ ಹಂಗೆ ಬಡಿಬೇಕು. ಫುಲ್ ಬಿಸಿ ಹತ್ತಿರ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಮಾಡ್ಬೋದು. ಇಲ್ಲಾಂದ್ರೆ ಆ ಬಿಸಿಯೊಳಗನ ತಟ್ಟಕ್ಕಂತೂ ಆಗೋದಿಲ್ಲ. ಸೊ ಸ್ವಲ್ಪ ನೀರು ಹಚ್ಚೆ ತಟ್ಟಬೇಕು. ಒಂದೇ ಲೆವೆಲ್ ಆಗಬೇಕು, ಹೆಚ್ಚು ಕಡಿಮೆ ಆಗಬಾರ್ದು. ಇದು ಲೆವೆಲಾಗಿ ತಟ್ಟಾದ್ಮೇಲೆ ಕೊಬ್ಬರಿ ಸಣ್ಣ ಪುಡಿ ಮಾಡ್ಕೊಂಡಿದ್ವಿ, ಅದನ್ನು ಇಲ್ಲಾಗೂ ಹತ್ತೋ ಹಂಗನ ಈ ಕೊಬ್ಬರಿ ಪುಡಿ ಹಾಕಬೇಕು. ಸೊ ಕೊಬ್ಬರಿ ಕರೆಕ್ಟಾಗಿ ಎಲ್ಲದಕ್ಕೂ ಒಂದು ಹಂಗೆ ಲೇಯರ್ಲೆ ಕರೆಕ್ಟಾಗಿ ಹಾಕಿ ಬಡಿಬೇಕು. ಸೊ ಬಡಿಬೇಕು, ಯಾಕಂದ್ರೆ ಅದು ಆ ಜುನ್ಕಕ್ಕೆ ಹತ್ತಲಿ ಅಂಥೇಳಿ. ಅದಾದಮೇಲೆ ಬಿಳಿ ಎಳ್ಳು ತೊಗೋಬೇಕಾ. ಸೇಮ್ ಕೊಬ್ಬರಿ ಹೆಂಗೆ ಹಾಕಿರ್ತೇವೆ ಹಂಗೆ ಎಳ್ಳನ್ನು ಪೂರ್ತಿ ಕವರ್ ಆಗೋ ಹಂಗೆ ಹಾಕಿ ಮತ್ತು ಬಡಿಬೇಕು. ಅದಾದಮೇಲೆ ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ವಿ ಸಣ್ಣಂಗೆ, ಅದನ್ನು ಹಾಕಿ ಬಡಿಬೇಕು. ಕಾನಕನ ಇಷ್ಟು ಚಂದ ಐತಂದ್ರೆ ಟೇಸ್ಟ್ ಎಷ್ಟು ಚಂದ ಇರಬಾರ್ದು.
ಸೊ ಇದಾದಮೇಲೆ ಬಿಸಿ ಇದ್ದಾಗನ ಬಿಸಿ ಅನ್ನೋಕ್ಕಿಂತ ಒಂದು 10 ಮಿನಿಟ್ಸ್ ಬಿಟ್ಟಾದಮೇಲೆ ನಾವು ಚಾಕುವಿಂದ ಕಟ್ ಮಾಡಬೇಕು. ಸೊ ಈ ಥರ ಸ್ಲೋ ಆಗಿ ಕಟ್ ಮಾಡಬೇಕು. ಎಲ್ಲ ಸ್ಕ್ವೇರ್ ಥರ ಕಟ್ಟಾದಮೇಲೆ ಒಂದು ಪೀಸ್ ಮಿಡಲ್ ತೆಗೆದ್ರೆ ಯಾವ ಥರ ಬಂದು ನೋಡಿ, ಈ ಥರ ಪೀಸ್ 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 ತೆಗೆದ ನಮ್ಗೆ ಯಾವಾಗ ಬೇಕು ಅವಾಗ ತಿನ್ಕೋಬೋದು. ಆಮೇಲೆ ಇದನ್ನು ಹೆಚ್ಚಿಗೆ ದಿನನೂ ಸ್ಟೋರ್ ಮಾಡಿ ಇಡ್ಬೋದು, ಕೆಡಂಗಿಲ್ಲ. ಬಟ್ ಹೆಚ್ಚಿಗೆ ದಿನ ಸ್ಟೋರ್ ಮಾಡಿ ಇಡ್ಬೇಕಂದ್ರೆ ಇದಕ್ಕೆ ಹುಣಸೆನ ನೀರು ಹಾಕ್ಬೇಕು. ಸೊ ಅವಾಗ ಕೆಡಂಗಿಲ್ಲ. ಸೊ ಇದಾಯ್ತು ಜುನ್ಕ. ಸೊ ಇದನ್ನೆಲ್ಲ ನಾನು ಒಂದು ಇದ್ರಾಗ ತಗೊಂಡಿದ್ದೆ. ಸೊ ನೆಕ್ಸ್ಟ್ ಥರ್ಡ್ ರೆಸಿಪಿ. ಸೊ ನೆಕ್ಸ್ಟ್ ಒಂದು ಪ್ಯಾನ್ ತೊಗೊಂಡ್ವಿ. ಆಮೇಲೆ ಬಿಸಿ ಆದಮೇಲೆ ಆಯಿಲ್ ಹಾಕಿದ್ವಿ. ಸೊ ಆಯಿಲ್ ಬಿಸಿ ಆದಮೇಲೆ 1 ಸ್ಪೂನ್ ಸಾಸಿವೆ. ಅದು ಬಿಸಿ ಆದಮೇಲೆ ಚಟ್ಪಟ್ ಅಂದಮೇಲೆ ಸ್ವಲ್ಪ ಕರಿಬೇವು. ಆಮೇಲೆ ಒಂದು 2 ಮೀಡಿಯಮ್ ಸೈಜ್ ಆನಿಯನ. ಸೊ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಬೇಕು. ಫ್ರೈ ಮಾಡಬೇಕು. ಎಲ್ಲ ಬ್ರೌನ್ ಬರೋ ಥರ ಫ್ರೈ ಮಾಡಬೇಕಿಲ್ಲೇ. ಆಮೇಲೆ ಇಲ್ಲೇ ನಾನು ಆಲ್ರೆಡಿ ಗ್ರೈಂಡ್ ಮಾಡಿದ್ನಿ ಜಿಂಜರ್ ಗಾರ್ಲಿಕ್ ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಗ್ರೈಂಡ್ ಮತ್ತು ಪುದೀನ ಹಾಕಿರೋ ಗ್ರೈಂಡ್ ಮಿಕ್ಸರನ್ನು ಹಾಕೋದ್ನಿಲ್ಲ ಪೇಸ್ಟ್ ಸಲುವಾಗಿ, ಗ್ರೇವಿ ಬರಲಿ ಅಂಥೇಳಿ. ಅದಾದಮೇಲೆ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತೆ ಫ್ರೈ ಮಾಡಿರಿ. ಸೊ ಫ್ರೈ ಆದಮೇಲೆ ನಾನಿಲ್ಲೇ ಒಂದು 6-7 ಸಣ್ಣ ಬದ್ನಿಕಾಯಿ ತೊಗೊಂಡಿದ್ನಿ. ಅದಕ್ಕೆ ಕೆಳಗಡೆ 4 ಕಟ್ ಮಾಡಿದ್ನಿ. ನಾನು ಈ ಮಸಾಲಾನ ಅದ್ರ ಒಳಗೂ ತುಂಬ ನಾವು ಪಲ್ಯ ಮಾಡ್ಬೋದಾ, ಅಥವಾ ಸ್ವಲ್ಪ ಜಲ್ದಿ ಆಗಲಿ ಅಂತಂದರೆ ಈ ಥರನೂ ಮಾಡ್ಬೋದು. ಹೆಂಗೂ ಆದರೂ ಮಸಾಲೆ ತಗೊಳ್ತೈತದ. ಸೊ ಒಂದು 7-8 ಬದ್ನಿಕಾಯಿ ಈ ಥರ ಕಟ್ ಮಾಡ್ಕೊಂಡು ಫ್ರೈ ಮಾಡಿದ್ನಿ. ಸೊ ಅದಾದಮೇಲೆ ಒಂದು 2 ಸ್ಪೂನ್ ಮಸಾಲ ಖಾರ, 2.5 ಸ್ಪೂನ್ ಮಸಾಲ ಖಾರ, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸೊ ಉಪ್ಪು ಇದೆಲ್ಲ ಆದಮೇಲೆ ನಿಮ್ಗೆ ಆಪ್ಷನಲ್ ಬೇಕಾದ್ರೆ ಗರಂ ಮಸಾಲ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ನಾವು ಆಲ್ಮೋಸ್ಟ್ ಎಲ್ಲ ಮಸಾಲೆ ಖಾರ ಅಂದರೆ ಆ ಐಟಮ್ಸ್ ಇರ್ತೈತಿ, ಅದು ಸಲುವಾಗಿ ಇದು ಹಾಕಿಲ್ಲ. ಸೊ ಮಸಾಲ ಖಾರ ಇರೋದ್ರಿಂದ ಗರಂ ಮಸಾಲ ಆಪ್ಷನಲ್, ನಾವು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಸೊ ಸ್ವಲ್ಪ ಫ್ರೈ ಆದಮೇಲೆ ನಾನು ಅದೆಲ್ಲ ಬದ್ನಿಕಾಯಿ ಮುಳುಗೋ ಥರ ನೀರು ಹಾಕ್ಬೇಕು. ಸೊ ಇದ್ರಾಗ ಅದು ಮಸಾಲ ಎಲ್ಲ ಹೀರ್ಕೋತೈತಿ. ಆಮೇಲೆ ಇದು ಗುರಳ್ ಚಟ್ನಿ, ಅದನ್ನು ಪುಡಿ ಮಾಡ್ಕೊಂಡಿದ್ವಿ ನಾವು ಗುರಳ, ಅದ್ರ ಜೊತೆಗೆ ಇದೊಂದು 2 ಸ್ಪೂನ್ 2 ಇಲ್ಲ 3 ಸ್ಪೂನ್ ಹಾಕಿದ್ನಿ ನಾನು ಇದಕ್ಕೆ. ಆಮೇಲೆ ಇದು ಶೇಂಗಾ ಪುಡಿ, ಇದು ಒಂದು 2 ಸ್ಪೂನ. ಸೊ ಇದೆಲ್ಲ ಹಾಕಿ ಕರೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕುದಿ ಬರಬೇಕು. ಸೊ ಇದೆಲ್ಲ ಸ್ಮೆಲ್ ಹೊರಗಡೆ ಹೋಗ್ಬಾರ್ದು ಅಂತಂದರೆ ಇದ್ರ ಮೇಲೆ ಒಂದು ಕ್ಯಾಪ್ ಹಾಕ್ರಿ. ಸೊ ಆ ಸ್ಮೆಲ್ ಅದು ಹೊರಗಡೆ ಹೋಗಂಗಿಲ್ಲ. ಸೊ ನೆಕ್ಸ್ಟ್ ಮೊಸರನ್ನ ಇದು ರೇಷನ್ ಹಾಕಿದ್ದ ಅನ್ನ ಮಾಡಿದ್ವಿ, ಫುಲ್ ಮೆಚ್ಚಿ ಆಗೋ ಥರ. ಸೊ ಇದನ್ನು ಒಂದು ದೊಡ್ಡ ಪ್ಲೇಟ್ ಒಳಗೆ ಹಾಕಿದ್ವಿ. ಅಲ್ಲೇ ಜಿಂಜರ್ ಗಾರ್ಲಿಕ್ ಮೆಣಸಿನ್ಕಾಯ್ದ ಜಜ್ಜಿಟ್ಕೊಂಡಿದ್ವಿ. ಸೊ ಅದನ್ನು ಖಾರ, ಆಮೇಲೆ ಅದನ್ನು ಫುಲ್ ಮೆತ್ತಗೆ ಮಾಡೋಕ್ಕಂತ ಈ ಥರ. ಆಮೇಲೆ ಇದು ಮೊಸರು. ಸೊ ಅಷ್ಟು ಅನ್ನಕ್ಕೆ ಎಷ್ಟು ಮೊಸರು ಹತ್ತೈತಿ ಅಷ್ಟು ಹಾಕ್ಬೇಕು. ಸ್ಟಾರ್ಟಿಂಗ್ ಸ್ವಲ್ಪ ತಿಳುವೇ ಆಗೋಂಗೆ ಮಾಡ್ಬೇಕು, ಬಿಕಾಸ್ ಆಮೇಲೆ ಅದು ಹಿರ್ಕೊಂಡು ಗಟ್ಟಿನ ಆಗ್ತೈತಿ. ಆ್ಯಂಡ್ ಇದಕ್ಕೆ ಮೇನ್ ಕೈಲೇ ಮಾಡಿದ್ರನ ಈಕ್ವಲಾಗಿ ಆಗ್ತೈತಿ.
ಸಿ ಇದು ಕೈಲೇ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಸಿಂಪಲ್ಲಾಗಿ ಮೊಸರನ್ನ. ಸೊ ಇವಾಗ ನೆಕ್ಸ್ಟ್ ಮತ್ತೊಂದು ಪಲ್ಯ ಮಾಡಬೇಕಾ. ಪ್ಯಾನ್ ಇಟ್ವಿ, ಅದು ಬಿಸಿ ಆದಮೇಲೆ ಆಯಿಲ್ ಹಾಕಬೇಕಾ. ಸೊ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ, ಸ್ವಲ್ಪ ಅಲ್ಲ ಭಾಳ ಬಿಸಿ ಆದಮೇಲೆ ಸಾಸಿವೆ ಹಾಕ್ಬೇಕಾ. ಸಾಸಿವೆ ಎಲ್ಲ ಚಟಪಟ ಅನ್ಬೇಕಾ. ಸೊ ಚಟಪಟ ಅಂದಮೇಲೆ ಕರ್ಬೇವು ಹಾಕಬೇಕಾ. ಸೊ ಕರ್ಬೇವು ಹಾಕಿದ್ಮೇಲೆ ಇದೊಂದು 2 ಮೀಡಿಯಮ್ ಸೈಜ್ ಸೇಮ್ ಈರುಳ್ಳಿ ಹಾಕಬೇಕಾ. ಹಾಕಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಬ್ರೌನ್ ಬರೋ ಥರನ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವೀಗ ಆಲ್ರೆಡಿ ಪೇಸ್ಟ್ ಮಾಡಿಟ್ಟಿರೋದು ಜಿಂಜರ್ ಗಾರ್ಲಿಕ್, ಕೊತ್ತಂಬರಿ, ಪುದೀನ ಇದ್ರದ್ದು ಪೇಸ್ಟ್ ಹಾಕಿದ್ವಿ ಇಲ್ಲೇ. ಆಮೇಲೆ ಇವನ್ ಟೊಮ್ಯಾಟೋದು ಮಿಕ್ಸರ್ ಇರ್ತದ. ಸೊ ಕೆಲವೊಬ್ಬರ ಟೊಮ್ಯಾಟೊ ಇಷ್ಟಪಡಂಗಿಲ್ಲ, ಅಂಥವ್ರಿಗೆ ನಾವು ಟೊಮ್ಯಾಟೊ ಮಿಕ್ಸರ್ ಮಾಡಿ ಹಾಕಿದ್ರೆ ಗೊತ್ತಾಗಂಗಿಲ್ಲ. ಸೊ ಅದರಿಂದ ಗ್ರೇವಿ ಆಗೋಕ್ಕೆ ಯೂಸ್ ಆಗ್ತೈತಿ. ಸೊ ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕಿಲ್ಲೇ. ಅದಾದಮೇಲೆ 1 ಸ್ಪೂನ್ 1 ಸ್ಪೂನ್ ಅರಿಶಿನ ಪುಡಿ ಮತ್ತು ಫ್ರೈ ಮಾಡ್ಕೋಬೇಕಾ. ಆಮೇಲೆ ಗ್ರೈಂಡ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಇತ್ತ. ಸೊ ಅದು ಮೆಣಸಿನ್ಕಾಯಿ ಮಿಕ್ಸರ್ ಹಾಕ್ಕೊಂಡ್ವಿ, ಬಿಕಾಸ್ ಹಸಿ ಖಾರದ ಪಲ್ಯ ಮಾಡಬೇಕಾಗಿತ್ತಿಲ್ಲೇ. ಸೊ ಹಾಕಿ ಫ್ರೈ ಮಾಡಬೇಕು. ಸೊ ಇದೆಲ್ಲ ಹಸಿ ಸ್ಮೆಲ್ ಹೋಗೋ ಥರ ಫ್ರೈ ಮಾಡಿ ಇದಕ್ಕೆ ನಾವು ಆಲ್ರೆಡಿ ಕುದಿಸಿಟ್ಕೊಂಡಿದ್ವಿ ಇದು ಅವ್ರೆಕಾಯ. ಸೊ 1 ವಿಸಿಲ್ ಕುದಿಸ್ಕೊಂಡು ಅದನ್ನು ಇದಕ್ಕೆ ಹಾಕ್ಬೇಕು. ಇವಾಗ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಆಮೇಲೆ ಇದನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಸೇಮ್ ಗುರೆಳ್ಳು ಚಟ್ನಿ ಆಲ್ರೆಡಿ ಪುಡಿ ಮಾಡ್ಕೊಂಡಿದ್ವಿ, ಗುರೆಳ್ಳನ್ನು ಹುರಿದ್ಕೊಂಡು. ಸೊ ಆ ಗುರೆಳ್ಳು ಚಟ್ನಿ ಅಷ್ಟು ಹಾಕಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇವನ್ ನೀರು ಹಾಕ್ಕೋಬೇಕು. ಸೊ ಅದು ಕುದಿಬೇಕಂತ ಹೇಳಿ ಸ್ವಲ್ಪ ನೀರು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಜಲ್ದಿ ಆಗಬೇಕಂದ್ರೆ ಅದ್ರ ಮೇಲೆ ಕ್ಯಾಪ್ ಹಾಕಿದ್ರೆ ಆ ಸ್ಮೆಲ್ ಹೊರಗಡೆ ಹೋಗಂಗಿಲ್ಲ, ಕರೆಕ್ಟಾಗಿ ಕುದೀತೈತೆ. ಸೊ ನೆಕ್ಸ್ಟ್ ಒಂದು ದೊಡ್ಡ ಸೈಜ್ ಬದನೆಕಾಯಿನ ಗ್ಯಾಸ್ ಮೇಲೆ ಸುಡಬೇಕು. ಇವನ್ ಹಳ್ಳಿ ಒಳಗಾದ್ರೆ ಕಿಚ್ಚದ ಮೇಲೆ ಸುಡ್ತಾರೆ. ಸೊ ಅದನ್ನು ಸುಟ್ಟಾದ್ಮೇಲೆ ಈ ಕಡೆ ಒಂದು ಕಲ್ಲೊಳಗನ ಗೆಣಸು ಆಲ್ರೆಡಿ ಕುದಿಸ್ಕೊಂಡಿರೋ ಗೆಣಸು, ಆಮೇಲೆ ಮೆಣಸಿನ್ಕಾಯಿನೂ ಮೊದಲ ಕುಟ್ಟಿದ್ವಿ, ಆಮೇಲೆ ಗಜ್ರಿನೂ ಕುದಿಸಿರೋದು ಗಜ್ರಿ ಅದನ್ನು ಕುಟ್ಕೋಬೇಕು. ಒಂದು 3 ಗಜ್ರಿ ತೊಗೊಂಡಿದ್ವಿ, 1 ಗೆಣಸು, ಆಮೇಲೆ ಆಗಲೇ ಸುಟ್ಟಿರೋ ಬದ್ನಿಕಾಯ ಅದನ್ನು ಜಜ್ಕೋಬೇಕು. ಸೊ ಇದನ್ನೆಲ್ಲ ಇಲ್ಲಿ ನಮ್ಮ ನಾರ್ತ್ ಸೈಡ ಬರ್ತಾ ಅಂತ ಕರೀತಾರೆ, ಬೇರೆ ಕಡೆ ಏನಂತ ಕರೀತಾರೆ ಗೊತ್ತಿಲ್ಲ. ಆಮೇಲೆ ಆವಾಗಲೇ ಪಲ್ಯ ಮಾಡಬೇಕಾದ್ರೆ ಮುಂಚೆನೇ ಸ್ವಲ್ಪ ಕುದಿಸಿಟ್ಕೊಂಡಿರೋ ಅವ್ರೆಕಾಯಿ ತಕ್ಕೊಂಡಿದ್ವಿ. ಸೊ ಅದನ್ನು ಇದ್ರಾಗ ಕುಟ್ಕೋಬೇಕು. ಆಮೇಲೆ ಕಡ್ಲೆಕಾಯಿ ಸುಲಿದಿಟ್ಕೊಂಡ್ರೆ ಅದನ್ನು ಸ್ವಲ್ಪ ಅರ್ಧಂಬರ್ಧ ಆಗ್ಬೇಕು, ಇದೆಲ್ಲ ಕುಟ್ಬೇಕು. ಆಮೇಲೆ ಸ್ವಲ್ಪ ಎಳ್ಳು ಅದನ್ನೆಲ್ಲ ಹಾಕಿ ಕುಟ್ಟಾದ್ಮೇಲೆ ಹಿಂಗೆ ಆಗ್ತೈತಿ. ಸೊ ಫೈನಲ್ ಏನೇನು ಮಾಡಿದ್ವಿ ಅಂತ ತೋರಿಸ್ತೀನಿ. ಇದು ಜುನ್ಕದ ವಡಿ, ಆಮೇಲೆ ಮೊಸರನ್ನ, ಆಮೇಲೆ ಕಾಳು ಪಲ್ಯ, ಫಸ್ಟ್ ತೋರಿಸಿರೋದು ಕಾಳು ಪಲ್ಯ, ಆಮೇಲೆ ಬದ್ನಿಕಾಯಿ ಎಣ್ಗಾಯಿ, ಆಮೇಲೆ ಅವ್ರೆಕಾಳು ಪಲ್ಯ, ಆಮೇಲೆ ಭರ್ತಾ ಕಲ್ಲೊಳಗೆ ಕುಟ್ಕೊಂಡಿರೋದು, ಆಮೇಲೆ ಶೇಂಗಾ ಚಟ್ನಿ, ಆಮೇಲೆ ಗುರೆಳ್ಳು ಚಟ್ನಿ, ಆಮೇಲೆ ಪಚ್ಚಡಿ ಇದ್ರೊಳಗೆ ಎಲ್ಲ ಥರದ್ದು ತಪ್ಪಲೆ ತೆರೆದಿಟ್ಕೊಂಡಿರ್ತೈತಿ, ಆಮೇಲೆ ಮಲಿದ ಅಂತಾರು ಮಾದೆಲಿನೂ ಅಂತಾರೆ, ಆಮೇಲೆ
ಗಜ್ರಿ ಆ್ಯಂಡ್ ಉಳ್ಳಾಗಡ್ಡಿ ಅದು ಇದು. ಸೊ ಇದು ಸಂಕ್ರಾಂತಿ. ಇಷ್ಟು ಥರ ವೆರೈಟಿ ನಮ್ಮ ಮನೆಯೊಳಗೆ ಮಾಡ್ತೇವೆ. ಇಷ್ಟೊಂದು ಥರ ದೇವ್ರಿಗೆ ಎಡೆ ಹಿಡಿಯೋಕೆ ಬೇಕು ನಮ್ಗೆ. ಅದಾದಮೇಲೆ ಸಜ್ಜಿ ರೊಟ್ಟಿ, ಇದನ್ನು ಮಾಡೋ ತೋರಿಸಿಲ್ಲ, ಬಟ್ ಸಜ್ಜಿ ರೊಟ್ಟಿ ಮೇನ್ ಥಿಂಗ. ಆಮೇಲೆ ಇದೆಲ್ಲ ಎಳ್ಳಿಲ್ಲ ಅಂದರೆ ಅದೊಂದು ಫಿನಿಶಿಂಗ್ ಇರೋಂಗಿಲ್ಲ. ಸೊ ಎಳ್ಳು ಬೆಲ್ಲ ಹಬ್ಬಕ್ಕೆ ಇದು ಬೇಕಾ